ಹಲೋ ನಮಸ್ಕಾರ, ವೆಲ್ಕಮ್ ಟು ಗಗನ DN ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವತ್ತು ಮಾಡ್ತಾ ಇರೋದು ನಾಟಿ ಸ್ಟೈಲಲ್ಲಿ ಫ್ರೈ ಮ್ಯಾರಿನೇಟ್ ಚಿಕನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ. ಈ ಮ್ಯಾರಿನೇಟ್ ಚಿಕನ್ ಮಾಡೋಕ್ಕೆ ಫಸ್ಟು ಚಿಕನ್ ಬೇಕು. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇದೆಲ್ಲ ಹಚ್ಚಿ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ. ನಾನು ಇವತ್ತು 1/4 kg ಚಿಕನ್ಗೆ ಮಾಡ್ತಾ ಇರೋದು. ಹಾಗೆ ನಾವು ಮುಂಚೆನೇ ಯಾಕೆ ಈ ಥರ ಮ್ಯಾರಿನೇಟ್ ಮಾಡಿರ್ತೀವಿ ಅಂತ ಅಂದರೆ ಉಪ್ಪು ಖಾರ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಗೆಯೇ ರುಚಿನೂ ಚೆನ್ನಾಗಿ ಬರುತ್ತೆ. ಚಿಕನ್ ಜೊತೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಧನಿಯಾ ಪೌಡರು, ಖಾರದ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಅರಿಶಿಣ ಇಷ್ಟೆಲ್ಲ ಹಾಕಿ ಉಪ್ಪು, ಆಯಿಲ್ ಇವೆಲ್ಲ ಇದ್ದು ಮಿಕ್ಸ್ ಮಾಡಿ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಜೊತೆ ಮಸಾಲೆ ಎಲ್ಲ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 20 ನಿಮಿಷ ನೆನೆಯೋಕೆ ಬಿಡ್ತಾ ಇದ್ದೀನಿ. ನೆನೆಯೋಕೆ ಎತ್ತಿಟ್ಟು ಚಿಕನ್ನ ಹಾಗೆ ಒಂದು ಪ್ಯಾನ್ ಇಟ್ಟೆ. ಅದಕ್ಕೆ ಅರ್ಧ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಸೋಂಪು, ಎಲೆ, ಮೇಥಿ ಸೊಪ್ಪು ಇಷ್ಟೆಲ್ಲ ಒಗ್ಗರಣೆಗೆ ಬೇಕಾಗಿರೋದು. ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ವಿಡಿಯೋ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಷ್ಟೆಲ್ಲ ಹಾಕಿದ ನಂತರ ಈರುಳ್ಳಿ 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿರ್ತೀನಿ. ಅದನ್ನು ಗೋಲ್ಡನ್ ಫ್ರೈ ಬರೋವರೆಗೂ ಮಾಡಬೇಕು. ಫ್ರೈ ಮಾಡ್ತಾ ಹೋದರೆ ಅದು ಫ್ರೈ ಆದ ನಂತರ ನಾವು ನೆನೆಸಿಟ್ಟ ಚಿಕನ್ನನ್ನು ಇದಕ್ಕೆ ಆ್ಯಡ್ ಮಾಡಿ ಇದು ಹಸಿ ವಾಸನೆ ಹಾಗೆ ನೀರಿನ ಅಂಶ ಹೋಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಿದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾ ಹೋಗಬೇಕು. ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಡಬೇಕು. ಯಾಕಂತ ಅಂದರೆ ಹಸಿ ವಾಸನೆ ನೀರಿನ ಅಂಶ ಬೇಗ ಹೋಗುತ್ತೆ ಅಂತ. ಬೆಳ್ಳುಳ್ಳಿ ಫ್ಲೇವರ್ ಬಂದಮೇಲೆ ನಾವು ಒಂದು ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕನ್ ಮಸಾಲ, ಗರಂ ಮಸಾಲ. ಚಿಕನ್ ಮಸಾಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂತಂದರೆ ನಾವು ನೀರೇನು ಆ್ಯಡ್ ಮಾಡಲ್ವಲ್ಲ. ರೈಸ್ಗೂ ಚಪಾತಿಗೂ ಗ್ರೇವಿ ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ 4 ಟೇಬಲ್ ಸ್ಪೂನು ಚಿಕನ್ ಮಸಾಲ ಜಾಸ್ತಿನೇ ಹಾಕಿ ಹಾಗೆಯೇ ಫ್ರೈ ಮಾಡ್ತಾ ರೆಡಿ ಆಗುತ್ತೆ. ಇಷ್ಟೇ ನಾಟಿ ಸ್ಟೈಲಲ್ಲಿ ಫ್ರೈ ಮ್ಯಾರಿನೇಟ್ ಚಿಕನ್ ಮಾಡೋದು ತುಂಬ ಈಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬೈ ಬಾಯ್.